ಮಕ್ಕಳೇ, ಓದ್ಲಿಕ್ಕೆ ಮೋಟಿವೇಶನ್ ಬರ್ತಾ ಇಲ್ವಾ? ಯಾಕೆ ಓದ್ಬೇಕು ಅಂತ ಗೊತ್ತಾಗ್ತಾ ಇಲ್ವಾ? ಹಾಗಾದರೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿ, ನಿಮ್ಮ ಮೈಂಡ್ ಚೇಂಜ್ ಆಗತ್ತೆ. ಆ ಮೋಟಿವೇಶನ್ ಅನ್ನ ನಾನು ನಿಮಗೆ ಕೊಡ್ತೇನೆ. ಲೆಟ್ ಸ್ಟಾರ್ಟ್. ನನಗೆ ಬೇಕಾಗಿರೋದು ಕೇವಲ 10 ಮಿನಿಟ್ಸ್. ಹೀಗಾಗಿ ಲಾಸ್ಟ್ ತನಕ ನೋಡೋದನ್ನ ಮರಿಬೇಡಿ. ಒಂದು ಕ್ವಶನ್ ಇಂದ ಸ್ಟಾರ್ಟ್ ಮಾಡೋಣ. ಇಮ್ಯಾಜಿನ್ ಯುವರ್ ಸೆಲ್ಫ್ ಆಫ್ಟರ್ 5 ಇಯರ್ಸ್. 5 ವರ್ಷದ ನಂತರ ನೀವು ಹೇಗಿರ್ತೀರಾ ಅಂತ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ವಿಲ್ ಯು ಬಿ ಪ್ರೌಡ್ ಆಫ್ ಟುಡೇಸ್ ವರ್ಷನ್ ಆಫ್ ಯುವರ್ ಸೆಲ್ಫ್ ಆರ್ ವಿಲ್ ಯು ವಿಶ್ ಯು ಹ್ಯಾಡ್ ಸ್ಟಾರ್ಟೆಡ್ ಅರ್ಲಿಯರ್? ನೀವು ಆ 5 ವರ್ಷದ ನಂತರದ, ನಿಮ್ದೇನೇ ಹೆಸರಿರ್ಬೋದು, ಫಾರ್ ಎಕ್ಸಾಂಪಲ್ ಆದರ್ಶ್ ಆಗಿದ್ರೆ 5 ವರ್ಷದ ನಂತರ ಆದರ್ಶ್ ಏನಾಗಿರ್ತಾನೋ ಅದ್ರ ಬಗ್ಗೆ ಈಗಿರುವಂತಹ ಆದರ್ಶನಿಗೆ ಪ್ರೌಡ್ ಆಗಿರುತ್ತೋ, ಅಥವಾ ಆತ ಅನ್ಕೊಳ್ತಾ ಇರ್ತಾನೋ ನಾನು ಮೊದಲೇ ನನ್ನನ್ನ ಚೇಂಜ್ ಮಾಡ್ಕೊಳ್ಬೇಕಾಗಿತ್ತು, ಈಗ ಲೇಟ್ ಆಗಿ ಹೋಯ್ತು ಅಂತ. ಯಾಕಂದ್ರೆ ನೀವು ಸಹ 5 ವರ್ಷದ ನಂತರ ಇದೇ ಪ್ರಶ್ನೆಯನ್ನ ನಿಮಗೆ ಕೇಳ್ತೀರಾ. ಆಗ ನಿಮ್ಮ ಉತ್ತರ ಏನಾಗಿರ್ಬೇಕು? ಎಸ್, ನಾನು ನನ್ನ ಬಗ್ಗೆ ಪ್ರೌಡ್ ಆಗಿದ್ದೇನೆ, ನಾನು ಹೇಗೆ ಸ್ಟೆಪ್ ಬೈ ಸ್ಟೆಪ್ ಗ್ರೋತ್ ಆಗಿ ಇಲ್ಲಿ ಬಂದಿದ್ದೇನೋ ಅದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ ಅಂತ ನೀವು ಹೇಳ್ಕೊಳ್ಬೇಕು. ಅದೇ ಆವಾಗ ಪಶ್ಚಾತ್ತಾಪ, ಗಿಲ್ಟು, ಅಯ್ಯೋ ಮೊದಲೇ ಸ್ಟಾರ್ಟ್ ಮಾಡಬೇಕಾಗಿತ್ತು ಅಂತ ಏನಾದ್ರೂ ಮನಸ್ಸಲ್ಲಿ ಬಂದ್ರೆ ತೀವ್ರ ದುಃಖ ಆಗತ್ತೆ, ಸ್ಯಾಡ್ನೆಸ್ ಬರುತ್ತೆ. ಅಯ್ಯೋ ಇಷ್ಟೊಂದು ಲೇಟ್ ಮಾಡಿಬಿಟ್ಟೆ ಅಲ್ಲ ಅನ್ಸುತ್ತೆ. ಹೀಗಾಗಿ ನೀವು ಬೆಸ್ಟ್ ಆಗಬೇಕು ಅಂದ್ರೆ, ಸಕ್ಸಸ್ಫುಲ್ ಆಗಬೇಕಂದ್ರೆ ಈಗಲೇ ಸ್ಟಾರ್ಟ್ ಮಾಡಬೇಕು. ಯಾಕಂದ್ರೆ 10th ಬೋರ್ಡ್ ಇಯರ್ ಅದೆಲ್ಲ ನಮ್ಗೆ ಗೊತ್ತು. ಬಟ್ 10th ಆದ್ಮೇಲೆ ನೀವು ಯಾವ ಕಾಲೇಜನ್ನು ಚೂಸ್ ಮಾಡ್ತೀರಾ, ನೀವು ಯಾವ ಸ್ಟ್ರೀಮ್ ಅನ್ನ ಸೆಲೆಕ್ಟ್ ಮಾಡ್ತೀರಾ, ಎಲ್ಲವೂ ಸಹ ನಿಮ್ಮ 10th ರಿಸಲ್ಟ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಆ 10th ರಿಸಲ್ಟು ನೀವು ಹಾಕುವಂತ ಹಾರ್ಡ್ ವರ್ಕ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಹೀಗಾಗಿ ಇವತ್ತಿನ ಆದರ್ಶ್ ಈ ವರ್ಷನ್ ಎಫರ್ಟ್ಸ್ಗಳನ್ನ ಹಾಕಬೇಕು. ಆವಾಗಲೇ 5 ವರ್ಷ ನಂತರ ಅಥವಾ 10 ವರ್ಷ ನಂತರ ತಿರುಗಿ ನೋಡಿದಾಗ ನೀವು ನಿಮ್ಮ ಮೇಲೆ ಪ್ರೌಡ್ ಫೀಲಿಂಗ್ ಅನ್ನ ಪಡ್ಕೊಳ್ತೀರಾ. ಎಲ್ಲರೂ ಸಹ ಕಮೆಂಟ್ ಅಲ್ಲಿ ಪ್ರೌಡ್ ಅಂತ ಹಾಕಿ. ಯಾಕಂದ್ರೆ ನಾನಂತೂ ಬಯಸೋದು ಪ್ರತಿಯೊಬ್ಬರೂ ಸಹ 5 ವರ್ಷದ ನಂತರ ನಿಮ್ಮ ಮೇಲೆ ನಿಮಗೆ ಪ್ರೌಡ್ ಆದ ಫೀಲಿಂಗ್ ಬರಲಿ. ಇಲ್ಲ ಅಂದ್ರೆ ಸಿಕ್ಕಾಪಟ್ಟೆ ಬೇಜಾರಾಗತ್ತೆ. ಸೊ ನಿಮ್ಮ ಕಾಂಪಿಟೇಷನ್ ಯಾರ ಜೊತೆ ಇರೋದು? ಯಾರೋ ಸ್ಕೂಲ್ ಟಾಪರ್ ಜೊತೆ, ಯಾರ್ದೋ ಜೊತೆ ನಿಮ್ಮ ಕಾಂಪಿಟೇಷನ್ ಇಲ್ಲ. ಪಕ್ಕದ ಮನೆಯವ್ರ ಜೊತೆ ಇಲ್ಲ. ನಿಮ್ಮ ಕಾಂಪಿಟೇಷನ್ ಇರೋದು ನಿಮ್ಮ ಡಿಸ್ಟ್ರಾಕ್ಷನ್ಸ್ಗಳ ಜೊತೆಗೆ. ಮೊಬೈಲ್ಸ್ಗಳಲ್ಲಿ ರೀಲ್ಸ್ಗಳನ್ನ ನೋಡಿ ಟೈಮ್ ವೇಸ್ಟ್ ಮಾಡೋದು, ಗೇಮ್ಸ್ಗಳನ್ನ ಆಡಿ ಟೈಮ್ ವೇಸ್ಟ್ ಮಾಡೋದು, ಹಾಗೆ ಶಾರ್ಟ್ಸ್ಗಳನ್ನ ನೋಡಿ ಟೈಮ್ ವೇಸ್ಟ್ ಮಾಡೋದು, ಇವೇ ಡಿಸ್ಟ್ರಾಕ್ಷನ್ಸ್ಗಳಾಗತ್ತೆ. ಹೀಗಾಗಿ ನಿಮ್ಮ ಕಾಂಪಿಟೇಷನ್ನು ನಿಮ್ಮ ಕ್ಲಾಸ್ಮೇಟ್ಸ್ಗಳ ಜೊತೆಗಿಲ್ಲ, ನಿಮ್ಮ ಡಿಸ್ಟ್ರಾಕ್ಷನ್ಸ್ ಜೊತೆಗಿದೆ. ಅವುಗಳನ್ನ ನೀವು ಮಿನಿಮೈಸ್ ಮಾಡಬೇಕಾಗತ್ತೆ. ಲೇಜಿನೆಸ್, ಸಿಂಪಲ್, ಮನಸ್ಸಿಲ್ಲ, ಇವತ್ತು ಓದ್ಲಿಕ್ಕೆ ಮೂಡ್ ಇಲ್ಲ, ಇದೇ ಲೇಜಿನೆಸ್ಸು. ಬೆಳಿಗ್ಗೆ ಏಳ್ಲಿಕ್ಕಾಗಲ್ಲ, ನಿದ್ದೆ ಬರುತ್ತೆ, ಸಂಜೆ ಬೇಗನೆ ನಿದ್ದೆ ಬರುತ್ತೆ. ಇವೆಲ್ಲವೂ ನಿಮ್ಮ ಲೇಜಿನೆಸ್ ಅನ್ನ ತೋರಿಸುತ್ತೆ. ಪ್ರೋಕ್ರಾಸ್ಟಿನೇಷನ್, ಇವತ್ತು ಮಾಡಲ್ಲ, ನಾಳೆ ಮಾಡ್ತೇನೆ, ಆಮೇಲೆ ಮಾಡ್ತೇನೆ, ಎಕ್ಸಾಮ್ ಹತ್ರ ಬರಲಿ ನೋಡ್ತೇನೆ, ಕೊನೆಗೆ ಇವೆಲ್ಲವೂ ಕೂಡಿ ನೀವು ಫೇಲ್ಯೂರ್ ಅಥವಾ ನಿಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಕಡಿಮೆ ಮಾರ್ಕ್ಸ್ ಅನ್ನ ರೀಚ್ ಮಾಡ್ತೀರಾ. ಹೀಗಾಗಿ ಈಗಲೇ ನೀವು ಸ್ಟಾರ್ಟ್ ಮಾಡಬೇಕು. ಮನಸ್ಸಲ್ಲಿ ಒಂದು ತುದಿಲಿರುತ್ತೆ, ಅಯ್ಯೋ ನನ್ನ SSLC ಬೋರ್ಡ್ ಎಕ್ಸಾಮ್ ಏನಾದರೂ ನೆಗೆಟಿವ್ ಆದರೆ, ಹಾಳಾಗೋದ್ರೆ ಏನು ಮಾಡೋದು, ಈ ರೀತಿಯ ಫಿಯರ್ ಆಫ್ ಫೇಲ್ಯೂರ್ ಇರುತ್ತೆ. ಹೀಗಾಗಿ ನಿಮ್ಮ ಕಾಂಪಿಟೇಷನ್ ಅನ್ನ ನೀವು ಮುಂದೆ ತೆಗೆದುಕೊಂಡು ಹೋಗ್ಬೇಕಂದ್ರೆ ಈ 4 ನಿಮ್ಮ ಡಿಕ್ಷನರಿಯಿಂದ ತೆಗೆದು ಹಾಕಬೇಕು. ಡಿಸ್ಟ್ರಾಕ್ಷನ್ಸ್ಗಳಿಗೆ ಹೇಳಬೇಕು, ನಾನು ಓದ್ಲಿಕ್ಕೆ ಕೂತಿದ್ದೇನೆ, ಪೂರ್ತಿ ನಾನು ಓದೋದ್ರಲ್ಲೇ ಕಾನ್ಸಂಟ್ರೇಷನ್ ಹಾಕ್ತೇನೆ. ನಾನು ಎಲ್ಲವನ್ನೂ ಸಹ ಜೀರೋ ಮಾಡಿ ಅಂತ ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದೇನು, ದಿನಕ್ಕೆ 3 ಅವರ್ಸ್ ಓದ್ತಾ ಇದ್ದೀರಾ, 3 ಗಂಟೆ ಓದ್ತಾ ಇದ್ದೀರಾ ಅಂದ್ರೆ ಆ 3 ಗಂಟೆಯ ಟೈಮಲ್ಲಿ ಏನೂ ಡಿಸ್ಟ್ರಾಕ್ಷನ್ಸ್ಗಳಿರಬಾರ್ದು, ಏನೂ ಲೇಜಿನೆಸ್ ಅನ್ನ ತೋರಿಸ್ಬಾರ್ದು. ನಾಳೆ ಮಾಡ್ತೇನೆ, ನಾಡಿದ್ದು ಮಾಡ್ತೇನೆ, ಇಲ್ಲ ಇವತ್ತೇ ಮಾಡಬೇಕು. ಹಾಗೆ ಫಿಯರ್ ಆಫ್ ಫೇಲ್ಯೂರ್, ಅಯ್ಯೋ ನನಗೆ ಈ ಕ್ವಶನ್ ಆನ್ಸರ್ ಬರಲಿಲ್ಲ ಅಂದ್ರೆ, ಈ ರೀತಿಯ ನೆಗೆಟಿವ್ ಆಲೋಚನೆಗಳನ್ನ ನಿಮ್ಮ ಮೈಂಡಲ್ಲೂ ಸಹ ನೀವು ಹಾಕೊಳ್ಬಾರ್ದು. ಯಾವತ್ತು ಪಾಸಿಟಿವ್ ಆಗಿರಬೇಕು. ಯಾವುದೇ ಒಂದು ಸಕ್ಸಸ್ಫುಲ್ ಮನುಷ್ಯ ಆಗಿದ್ದಾನೆ ಅಂದ್ರೆ ಆತ ಯಾವತ್ತು ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತಾನೆ, ತನಗೆ ಹೇಳ್ತಾ ಇರ್ತಾನೆ, ಎಸ್ ಐ ವಿಲ್ ಸಕ್ಸೀಡ್, ನಾನು ಮುಂದೆ ಒಳ್ಳೆ ಒಂದು ಪೊಸಿಷನ್ ಅನ್ನ ಅಚೀವ್ ಮಾಡ್ತೇನೆ ಅಂತ. ಅದನ್ನ ನೀವು ನಿಮ್ಮ ಮೈಂಡಿಗೆ ಹೇಳ್ತಾ ಇರಬೇಕು.
ಸ್ಟಾರ್ಟ್ ಬಿಫೋರ್ ಯು ಫೀಲ್ ರೆಡಿ. ನನಗೂ ಸಹ ಈ ಟೀಚಿಂಗ್ ಜರ್ನಿಯನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ನನಗನ್ಸಿತ್ತು ನಾನಿನ್ನು ಕರೆಕ್ಟಾಗಿ ಪ್ರಿಪೇರ್ ಆಗಿಲ್ಲ, ನಾನು ಸ್ಟಾರ್ಟ್ ಮಾಡಲಿಕ್ಕೆ ರೆಡಿ ಇಲ್ಲ ಅಂತ. ಬಟ್ ಯಾವಾಗ ಸ್ಟಾರ್ಟ್ ಮಾಡ್ಬೇಕು ಗೊತ್ತಾ? ಐ ವಿಲ್ ಸ್ಟಾರ್ಟ್ ಟುಮಾರೋ ಜಾಗದಲ್ಲಿ ಐ ವಿಲ್ ಸ್ಟಾರ್ಟ್ ಟುಡೇ ಅಂತ ಹೇಳಬೇಕು. ಐ ವಿಲ್ ಸ್ಟಾರ್ಟ್ ಫ್ರಮ್ ನೆಕ್ಸ್ಟ್ ಮಂತ್ ಅನ್ನ ತೆಗೆದುಹಾಕಿ ಐ ವಿಲ್ ಸ್ಟಾರ್ಟ್ ಫ್ರಮ್ ನೌ ಇಟ್ ಸೆಲ್ಫ್ ಅಂತ ಹೇಳಬೇಕು. ಯಾಕಂದ್ರೆ ಯಾವಾಗ ನೀವು ಆಮೇಲೆ 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 ಅಂತ ಹೋಗ್ತಾರೋ ಅಲ್ಲಿ ತನಕ ಆ ಕೆಲಸ ಮುಂದೆ ಹೋಗ್ತಾನೆ ಇರತ್ತೆ. ಹಾಗೆ ಯಾರೂ ಸಹ ಪರ್ಫೆಕ್ಟ್ ಇಲ್ಲ. ಪರ್ಫೆಕ್ಟು ಪ್ರೊಸೆಸ್ ಇಂದ ಆಗತ್ತೆ. ಎಷ್ಟು ಎಫರ್ಟ್ಸ್ಗಳನ್ನ ಹಾಕ್ತಾ ಹೋಗ್ತಿರೋ ಅದರಿಂದ ಆಗತ್ತೆ. ಹೀಗಿರ್ಬೇಕಾದ್ರೆ ನೀವು ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಬೀಳೋದು ಎಡುವುದು ಸಹಜ. ನೀವು ಸ್ಟಾರ್ಟಿಂಗ್ ಅಲ್ಲಿ ಎಡವಲಿಲ್ಲ ಅಂದ್ರೆ ಸ್ಟಾರ್ಟೇ ಮಾಡಿಲ್ಲ. ಯಾರೂ ಸಹ ಒಂದನೇ ಫಸ್ಟ್ ಬಾಲಿಗೆ 6 ಹೊಡಿಲಿಕ್ಕೆ ಆಗಲ್ಲ. ಫಸ್ಟ್ ಬಾಲನ್ನು ಆಡಬೇಕಾದ್ರೆ ಮೈಗೆ ಬೀಳತ್ತೆ. ಸೈಕಲ್ ಹೊಡೆಯೋದು ಹಾಗೆ, ನಾವು ನಡೆದಾಡೋದು ಹಾಗೆ. ನಾವು ಪರ್ಫೆಕ್ಟ್ ಯಾವಾಗ ಆಗ್ತೇವೆ? ಯಾವಾಗ ಅದೇ ಕೆಲಸವನ್ನ ರಿಪೀಟೆಡ್ ಆಗಿ ಮಾಡ್ತಾ ಹೋಗ್ತೇವೋ ಆವಾಗ ಪರ್ಫೆಕ್ಟ್ ಆಗ್ತೇವೆ. ಹೀಗಾಗಿ ಯಾವಾಗ ಮೋಟಿವೇಶನ್ ಏನೂ ಇಲ್ಲ, ನಾನಿವತ್ತು ಸ್ಟಾರ್ಟ್ ಮಾಡ್ತೇನೆ, ಈಗ ಓದ್ಲಿಕ್ಕೆ ಕೂತ್ಕೊಳ್ತೇನೆ ಅಂದ್ರೆ ಓದ್ಲಿಕ್ಕೆ ಕೂತ್ಕೊಳ್ಳೇಬೇಕು. ಇಂಥ ಎಕ್ಸ್ಕ್ಯೂಸಸ್ಗಳನ್ನ ಕೊಡೋದಿಲ್ಲ. ನಾಳೆ ನೆಕ್ಸ್ಟ್ ಮಂತು ಎಕ್ಸಾಮ್ ಬರಲಿ, ನನಗೆ ಮೋಟಿವೇಶನ್ ಬರಲಿ. ಇಲ್ಲ ಮಗು, ಈ ವಿಡಿಯೋದಲ್ಲಿ ನಾನು ನಿಮಗೆ ಮೋಟಿವೇಶನ್ ಕೊಡ್ತಾ ಇದ್ದೇನೆ. ಹೀಗಾಗಿ ಈ ವಿಡಿಯೋನ ನೋಡಿದ ಕೂಡಲೇ ನೀವು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು, ಅದನ್ನ ಕಂಟಿನ್ಯೂ ಮಾಡಬೇಕು, ಅಷ್ಟನ್ನೇ ಕೇಳ್ತಾ ಇರೋದು. 1 year ಫ್ರಮ್ ನೌ, 1 year ಅಲ್ಲ, ಆಲ್ಮೋಸ್ಟ್ 10 months ಇದೆ ಅನ್ಕೋಣ, ಅಥವಾ ಯಾವಾಗಲೂ ನೀವು ವಿಡಿಯೋ ನೋಡ್ತಾ ಇರ್ಬೋದು. ನೀವು ಎರಡೇ ಮಾತನ್ನು ಹೇಳಿಕ್ ಸಾಧ್ಯ. ಐ ಆಮ್ ಗ್ಲಾಡ್ ಐ ಸ್ಟಾರ್ಟೆಡ್. ಅಯ್ಯೋ ದೇವ್ರೆ, ನಾನು ಆಗ್ಲೇ ಸ್ಟಾರ್ಟ್ ಮಾಡಿದೆ, ಥ್ಯಾಂಕ್ಫುಲಿ ಅದರಿಂದ ನಾನು ಈ ಪೊಸಿಷನ್ ಅನ್ನು ಅಚೀವ್ ಮಾಡಿದೆ. ಮತ್ತೊಂದು, ಐ ವಿಶ್ ಐ ಹ್ಯಾಡ್ ಸ್ಟಾರ್ಟೆಡ್. ಅಯ್ಯೋ ಆಗ್ಲೇ ಸ್ಟಾರ್ಟ್ ಮಾಡಬೇಕಾಗಿತ್ತು, ತುಂಬಾ ಲೇಟ್ ಆಗೋಯ್ತು. ಹೀಗಾಗಿ ಚಾಯ್ಸು ನಿಮ್ದು. ಐ ಆಮ್ ಗ್ಲಾಡ್ ಐ ಸ್ಟಾರ್ಟೆಡ್. ಎಸ್, ನಾನು ಸ್ಟಾರ್ಟ್ ಮಾಡಿದೆ ಅಂತ ಖುಷಿಲಿರ್ತಿರೋ, ಅಯ್ಯೋ ಮೊದಲೇ ಸ್ಟಾರ್ಟ್ ಮಾಡಬೇಕು ಅಂತ ಬೇಜಾರದಲ್ಲಿರ್ತಿರೋ, ನಿಮ್ಮ ಮೇಲೆ ನಿಂತಿದೆ. ಹಾಗೆ ಮಗು, 10th ಅನ್ನೋದು ವೆರಿ ಇಂಪಾರ್ಟೆಂಟು. ನೀವು ನಿಮಗೋಸ್ಕರ ಓದಿ, ನಿಮ್ಮ ಒಳ್ಳೆಯ ಭವಿಷ್ಯಕ್ಕಾಗಿ ಓದಿ. ನಿಮ್ಮ ಪೇರೆಂಟ್ಸ್ಗಳನ್ನ ಪ್ರೌಡ್ ಮಾಡಬೇಕು ಅಂತ ಇದ್ರೆ ಅದಕ್ಕಾಗಿ ಓದಿ. ಟೀಚರ್ಸ್ಗಳಿಗೋಸ್ಕರ, ಯಾರಿಗೋಸ್ಕರ ಓದ್ತಿರೋ ಓದಿ. ಬಟ್ ಸೆಂಟ್ರಲಲ್ಲಿ ನೀವಿರಬೇಕು, ನಿಮ್ಮ ಸಕ್ಸಸ್ ಇರಬೇಕು. ಆಗಲೇ ಅದಕ್ಕೊಂದು ಮೋಟಿವೇಶನ್ ಸಿಗೋದು. ನಾನಂತೂ ನಿಮ್ಮ ಜೊತೆಗೆ ಪ್ರತಿ ಸ್ಟೆಪ್ಪಲ್ಲೂ ಇರ್ತೇನೆ, ಹಾಗೆ ಗೈಡ್ ಮಾಡ್ತಾ ಇರ್ತೇನೆ. ಅದಕ್ಕೋಸ್ಕರ ಪರೀಕ್ಷೆ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನನಗೆ ನಿಮ್ಮ ಪ್ರತಿಯೊಬ್ಬರಲ್ಲೂ ಸಹ ಅಪಾರವಾದ ನಂಬಿಕೆ ಇದೆ. ಐ ಬಿಲೀವ್ 200% ಇನ್ ಈಚ್ ಒನ್ ಆಫ್ ಯು. ನೀವು ಮಾಡಬೇಕಾಗಿರೋದು ಸಿಂಪಲು, ಇವತ್ತಿನಿಂದಲೇ ಹಾರ್ಡ್ ವರ್ಕನ್ನು ಹಾಕಿ, ನಾನು ಹೇಳುವಂತಹ ಸ್ಟೆಪ್ಸ್ಗಳನ್ನ ಫಾಲೋ ಮಾಡಿ. ಸಕ್ಸಸ್ಸು ನಿಮ್ದಾಗತ್ತೆ. ಸ್ಟೇಟ್ ರ್ಯಾಂಕರ್ ಆಗಬೇಕಂತಿದ್ರು, ಸ್ಕೂಲ್ ಟಾಪರ್ ಆಗಬೇಕಂತ ಇದ್ರು, ಏನೇ ಇರ್ಬೋದು ನಿಮ್ಮ ಲಕ್ಷ್ಯ, ಅದನ್ನು ಅಚೀವ್ ಮಾಡೇ ಮಾಡ್ತೀರಾ. ಲೆಟ್ಸ್ ಸ್ಟಾರ್ಟ್ ಟುಡೇ. ಇದೇ ನೋಟ್ನಲ್ಲಿ ಬಾಯ್ ಅಂತ ಹೇಳೋ ಸಮಯ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಸಹ ಮರಿಬೇಡಿ. ಟೇಕ್ ಕೇರ್. ಥ್ಯಾಂಕ್ ಯು.